ಪ್ರೀತಿಸಿ ಮದುವೆ ಮಾಡಿಕೊಳ್ಳೋದಾಗಿ ಹೇಳಿ ಕೈ ಕೊಟ್ಟಿದ್ದಾನೆ ಈ ಯುವಕ. ಇನ್ನು ಹಗಲು ರಾತ್ರಿ ಎನ್ನದೇ ಯುವಕನ ಮನೆ ಮುಂದೆ ಯುವತಿ ಧರಣಿಯನ್ನ ಮಾಡ್ತಿದ್ದಾಳೆ. 5-6 ವರ್ಷಗಳಿಂದ ಪ್ರೀತಿಸಿ ಮೋಸ ಮಾಡಿದ್ದಾನೆ ಯುವಕ ನಂದೀಶ್ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ನ್ಯಾಯಕ್ಕಾಗಿ ನಂದೀಶ್ ಮನೆಯ ಮುಂದೆ ಧರಣಿ ಕುಳಿತಿದ್ದಾಳೆ ಯುವತಿ. ಪ್ರೀತಿಸಿ ಮದುವೆ ಮಾಡಿಕೊಳ್ಳೋದಾಗಿ ಹೇಳಿ ಕೈ ಕೊಟ್ಟಿದ್ದಾನೆ ಯುವಕ. ಹೀಗಾಗಿ ಹಗಲು ರಾತ್ರಿ ಎನ್ನದೇ ಯುವಕನ ಮನೆ ಮುಂದೆ ಯುವತಿ ಧರಣಿಯನ್ನ ಮಾಡ್ತಿದ್ದಾಳೆ. ಹೊಸ ನಲ್ಲುಡಿ ಗ್ರಾಮದ ಯುವಕ ನಂದೀಶ್ ವಿರುದ್ಧ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. 5 ವರ್ಷದಿಂದ ಕೊಟ್ಟಾಲ್ ಗ್ರಾಮದ ಯುವತಿ ಜೊತೆ ಲವ್ ಮಾಡ್ತಾ ಇರ್ತಾನೆ ನಂದೀಶ್. ಲವ್ ಮಾಡಿ ಓಡಿ ಹೋಗಿದ್ದ ಜೋಡಿ ಮತ್ತೆ ಇದೀಗ ವಾಪಸ್ಸಾಗಿದೆ. ಇನ್ನು ಮನೆಯವರ ಒತ್ತಡಕ್ಕೆ ಹುಡುಗಿಯನ್ನ ಅವರ ಮನೆಗೆ ಬಿಟ್ಟಿರ್ತಾನೆ ನಂದೀಶ್. ಯುವಕ ಕೈಕೊಟ್ಟ ಹಿನ್ನೆಲೆ ಯುವಕನ ಮನೆಯ ಮುಂದೆ ಯುವತಿ ಧರಣಿಯನ್ನ ಮಾಡ್ತಾ ಇರುವಂತದ್ದು. ಹೊಸ ನಲ್ಲುಡಿ ಗ್ರಾಮದ ನಂದೀಶ್ ಮತ್ತು ಕೊಟ್ಟಾಲ್ ಗ್ರಾಮದ ಯುವತಿ ಕಳೆದ 5 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ಜೊತೆಗೆ ಮದುವೆ ಮಾಡಿಕೊಳ್ಳೋದಾಗಿ ಹೇಳಿ ಯುವತಿಯನ್ನ ಕರೆದುಕೊಂಡು ಹೋಗಿರ್ತಾನೆ ನಂದೀಶ್. ಜೊತೆಗೆ ಇವರು ಓಡಿ ಹೋದ ಬಳಿಕ ಮನೆಯವರ ಒತ್ತಡಕ್ಕೆ ಮಣಿದು ಯುವತಿಯನ್ನ ಬಿಟ್ಟು ವಾಪಸ್ ಬಂದಿದ್ದಾನೆ ಯುವಕ. ಹೀಗಾಗಿ ಯುವಕನ ಮನೆ ಮುಂದೆ ಯುವತಿ ಧರಣಿ ಕೂತಿದ್ದಾಳೆ. ನಾನು 5 ವರ್ಷದಿಂದ ಪ್ರೀತಿ ಮಾಡಕತ್ತೀನಿ. 5 ವರ್ಷದಿಂದ ಮದುವೆ ಮಾಡ್ಕೊತೀನಿ ಆಗಿದೆ ಅಂತ ಹೇಳಿ ನಾನು ಮೋಸ ಮಾಡಿ ಇವತ್ತು ಬೆಳಗ್ಗೆ ಮದುವೆ ಮಾಡ್ಕೊತೀನಿ ಅಂತ ಕರ್ಕೊಂಡು ಹೋಗಿ 8 ಗಂಟೆಗೆ 4 ಗಂಟೆಗೆ ಕರ್ಕೊಂಬಂದು ಬಿಟ್ಟಾನೆ. ಮನೆಗೆ ಹೋಗಿದ್ರೆ ಮನೇಲಿ ಕರ್ಕೊಂಡಿಲ್ಲ, ಅವನ ಜೊತೆ ಹೋಗಿ ಅವನ ಜೊತೆನೂ ಹೋಗು ಅಂತ. ಅದಕ್ಕೆ ಇಲ್ಲಿ ಬಂದು ಕುಂತೀನಿ. ಎಲ್ಲಿ ಹೋಗಿದ್ರು? ಎಲ್ಲಿ ಕರ್ಕೊಂಡು ಹೋಗಿದ್ರು? ಕಂಪ್ಲೀಟ್ ಕರ್ಕೊಂಡು. ಅವ್ನು 5 ವರ್ಷದಿಂದ ನಮ್ಮ ಹುಡುಗಿನ ಲವ್ ಮಾಡ್ತೀನಿ ಅಂತ ಹೇಳಿದ, ಈ ಚುಡಾಯಿಸ್ತಾ ಇದ್ದ, ಮೋಸ ಮಾಡ್ತಾ ಇದ್ದ ಅವನು. ನಾನು ಒಂದು ಸಲ ಹೋದ ಲಾಸ್ಟ್ ಇಯರಲ್ಲಿ ಫೋನ್ ಮಾಡಿದ್ದೀನಿ. ನಾನು ಫೋನ್ ಮಾಡಿದಾಗ ಅಣ್ಣ ನಾನು ಮಾಡ್ಕೊತೀನಿ, ಇವಾಗ ನಾನು ನಮ್ಮ ಮನೇಲಿ ಒಪ್ಪಿಸಿ ಮದುವೆ ಮಾಡ್ತೀನಿ ಅಂತ ಹೇಳಿದೆ ಸರ್ ನಾನು ಹೇಳಿದೆ, ನೋಡಪ್ಪ ನಿಮ್ಮ ಕ್ಯಾಸ್ಟ್ ಬೇರೆ ನಮ್ಮ ಕ್ಯಾಸ್ಟ್ ಬೇರೆ, ಆ ಥರ ಎಲ್ಲ ಆಗಲ್ಲ, ನಿಮಗೆ ಬಿಟ್ಬಿಡು, ನಮ್ಮ ಹುಡುಗಿ ಸಂಬಂಧ ನೋಡ್ತಿದ್ದೀರಿ, ಸಂಬಂಧ ನೋಡಿ ಮದುವೆ ಮಾಡ್ಕೊಂಡು ಅಂತ ಹೇಳಿದ್ದೀನಿ. ನಾನು ಹೇಳಿದ್ರೆ ಇಲ್ಲ ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳಿದೆ ಸರ್. ನಾನು ಅವಾಗ ಏನಂದಿನಿ, ನೋಡಪ್ಪ ಈ ಥರ ಎಲ್ಲ ವರ್ಕೌಟ್ ಆಗಲ್ಲ, ನಿಮ್ಮ ದೊಡ್ಡ ಕ್ಯಾಸ್ಟ್ ಐತೆ, ನಾವು ಎಸ್ ಸಿ ಸಮಾಜದವ್ರು, ನಾವು ಈ ಥರ ಆಗಲ್ಲ, ಮತ್ತು ನಾಳೆ ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳಿದ್ದೆ ಸರ್. ನಾನು ಹೇಳಿದ್ರೆ ಏನಂದ್ರೆ ಅವನು, ಇಲ್ಲ ನಾನು ಯಾವ ಸಮಸ್ಯೆ ಆಗಲ್ಲ, ನಾನು ಇಷ್ಟಪಟ್ಟಿದ್ದೀನಿ, 5 ವರ್ಷದಿಂದ ನಾನು ಮದುವೆ ಆಗ್ತೀನಿ, ಆ ಹುಡುಗಿನ ಮದುವೆ ಆಗಲೇ ತೆಗಿತೀನಿ. ಎಸ್, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್. ಎಸ್, ಇದೊಂದು ಲವ್ ಸ್ಟೋರಿ ನಡೆದಿರುವಂಥದ್ದು. ಪ್ರೀತಿಸಿ ಮದುವೆ ಮಾಡಿಕೊಳ್ಳೋದಾಗಿ ಹೇಳಿ ಈಗ ಯುವಕ ಕೈ ಕೊಟ್ಟಿದ್ದಾನೆ ಎನ್ನುವಂಥ ಆರೋಪ ನಂದೀಶ್ ಮೇಲೆ ಕೇಳಿ ಬರ್ತಾ ಇದೆ. ಜೊತೆಗೆ ಯುವತಿ ಆತನ ಮನೆಯ ಮುಂದೆ ಕುಳಿತು ಧರಣಿಯನ್ನ ಮಾಡ್ತಿದ್ದಾರೆ. ಸೊ ಏನಿದು ಸ್ಟೋರಿ, ಇವರ ಲವ್ ಸ್ಟೋರಿ ಏನು ಅಂತ? ಖಂಡಿತ ಸಿಂಚನ, ಏನು ಪ್ರೀತಿಯಲ್ಲಿ ಮೋಸಕ್ಕೆ ಒಳಗಾದ ಒಂದು ಯುವತಿ ನ್ಯಾಯಕ್ಕಾಗಿ ಹಗಲು ರಾತ್ರಿ ಎನ್ನದೇ ಒಂದು ಯುವಕನ ಮನೆಯ ಮುಂದೆ ಧರಣಿ ಕುಳಿತಿರುವಂತ ಒಂದು ಘಟನೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ತಡವಾಗಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಬಳ್ಳಾರಿ ಜಿಲ್ಲೆ ಕಂಪ್ಲಿ ಹೊಸ ನೆಲ್ಲುಡಿ ಗ್ರಾಮದ ನಂದೀಶ್ ಮತ್ತು ಕೊಟ್ಟಾಲ್ ಗ್ರಾಮದ ಯುವತಿ ಕಳೆದ 5 ವರ್ಷಗಳಿಂದ ಪ್ರೀತಿ ಮಾಡತಕ್ಕಂಥ ಒಂದು ವಿಷಯ ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಮದುವೆ ಮಾಡಿಕೊಳ್ಳುವುದಾಗಿ ಭರವಸೆ ನೀಡಿದ ನಂದೀಶ್ ಯುವತಿಯನ್ನ ಹಾಸನದಿಂದ ಕರೆದುಕೊಂಡು ಬಂದು ಕಂಪ್ಲಿಯಲ್ಲಿ 1 ದಿನ ತಿರುಗಾಡಿಸಿದ್ದಾನೆ. ಮನೆಯವರಿಂದ ನಂದೀಶ್ ಫೋನ್ ಬಂದು ಕೂಡಲೇ ಯುವತಿಯನ್ನ ಬಿಟ್ಟು ಹೋಗಿದ್ದ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯವಾಗಿರ್ತಕ್ಕಂಥದ್ದು. ಮನೆಯವರ ವಿರೋಧ ಕಾರಣಕ್ಕೆ ಜಾತಿ ಅಡ್ಡ ಬಂದಿದೆ ಅಂತ ಮನೆಯವರ ವಿರೋಧಕ್ಕೆ ಕಾರಣ ಜಾತಿ ಅಡ್ಡ ಬಂದಿದೆ ಅಂತ ಯುವತಿ ಕಡೆ ಒಂದು ಆರೋಪ ಮಾಡಿರ್ತಕ್ಕಂಥದ್ದು. ನಂದೀಶ್ ಅವರು ಏನು ಮೇಲ್ಜಾತಿಗೆ ಸೇರಿದ್ದಾರೆ, ಆದ್ರೆ ಯುವತಿ ಕೆಳ ಜಾತಿಗೆ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ನಂದೀಶ್ ಕುಟುಂಬಸ್ಥರು ಒಂದು ಆರೋಪ ಮಾಡಿ ಯುವಕನನ್ನ ಊರು ಬಿಟ್ಟು ಬಿಡುವಂತೆ ಒಂದು ಯುವಕನ ಮನೆಯವರು ಒಂದು ಫೋನ್ ಕರೆಯುವ ಮೂಲಕ ಒಂದು ಎಚ್ಚರಿಕೆಯನ್ನು ನೀಡುತ್ತಾರೆ. ಮದುವೆಯ ವಿಷಯದಲ್ಲಿ ವಿರೋಧ ವ್ಯಕ್ತವಾಗುತ್ತಂತೆ ಯುವಕ ಮನೆ ಬಿಟ್ಟು ಪರಾರಿಯಾಗಿರ್ತಕ್ಕಂಥದ್ದು. ಈ ಘಟನೆ ಬಳಿಕ ನಂದೀಶ್ ಕುಟುಂಬದವರು ಮನೆಗೆ ಬೀಗ ಹಾಕಿ ಸದ್ಯ ಪಲಾಯನ ಮಾಡಿರ್ತಕ್ಕಂಥದ್ದು. ಮದುವೆ ಮಾಡುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಯುವತಿ ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ನ್ಯಾಯ ಸಿಗುವವರಿಗೆ ಸುಮ್ಮನೆ ಬಿಡುವುದಿಲ್ಲ ಎಂದು ಆಕ್ರೋಶವನ್ನ ಕೂಡ ಯುವತಿ ಹೊರಹಾಕಿದ್ದು, ಒಟ್ಟಾರೆಯಾಗಿ ಈ ಪ್ರಕರಣ ಸದ್ಯ ಠಾಣೆ ಮೆಟ್ಟಿಲಿರುವ ಸಾಧ್ಯತೆ ಇದ್ದು, ಈವರೆಗೂ ನಡೆದ ಬೆಳಕಿಗೆ ಪ್ರಕರಣದಲ್ಲಿ ಕಳೆದ 2 ದಿನಗಳಿಂದ ಮನೆಯ ಮುಂದೆನೇ ಯುವತಿ ಪ್ರತಿಭಟನೆ ನಡೆಸಿದ್ದು, ಮುಂದೆ ಯಾವ ರೀತಿ ಪೊಲೀಸರು ಕ್ರಮ ಕೈಗೊಳ್ತಾರೆ ಸದ್ಯ ಕಾದು ನೋಡ್ಬೇಕಾಗಿದೆ. ಎಸ್, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.